ಸ್ಥಳೀಯ ಚುನಾವಣೆಗಳನ್ನ ನಡೆಸಬೇಕು. ಸ್ಥಳೀಯ ಚುನಾವಣೆಗಳನ್ನ ನಡೆಸದೇ ಇದ್ರೆ ಕೇಂದ್ರದಿಂದ ನಮಗೆ ಸಿಗಬೇಕಾಗಿರುವಂತಹ ಹಣ ಸಿಗೋದಿಲ್ಲ ಅಂತ ಹೇಳಿ ಇವತ್ತು ಆಗ್ರಹ ಕೇಳಿ ಬರ್ತಾ ಇದೆ. ಕರೆಮ್ಮಾಜಿ ನಾಯಕ್ ಅವರು ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅನುದಾನಕ್ಕೆ ಕತ್ತರಿ ಬಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಸಮಯಕ್ಕೆ ಚುನಾವಣೆ ನಡೆಸಲು ಬಿಜೆಪಿ ಆಗ್ರಹಿಸಿದೆ. ಕೇಂದ್ರ ಅನುದಾನ ನೀಡಬೇಕಾದ್ರೆ ಚುನಾವಣೆಯನ್ನು ನಡೆಸಬೇಕು. ಮೊದಲು ಚುನಾವಣೆಯನ್ನು ನಡೆಸಲಿ ಅಂತೇಳಿ, ನಾಯಕತ್ವವನ್ನು ಬೆಳೆಸಲಿ ಅಂತೇಳಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮ್ಯಾಂಡೇಟರಿ ಈಗ ಕೇಂದ್ರ ಗ್ರಾಂಟ್ ಕೊಡಬೇಕು ಅಂದ್ರೆ ಎಲೆಕ್ಷನ್ ನಡೆಸಿರಬೇಕು ಅಂತ ಅದು ಹಿಂದಿನಿಂದಲೂ ಇದೆ. ಮ್ಯಾಂಡೇಟರಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿ. ನಾವು ನಿನ್ನೆ ವಿಧಾನ ಪರಿಷತ್ನಲ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸ್ಥಳೀಯರಿಗೆ ಅಧಿಕಾರ ಕೊಡದೇ ಇರತಕ್ಕಂಥದ್ದು ಅದು ಸಂವಿಧಾನವನ್ನು ಸಮರ್ಥಿಸೋರು ಮಾಡೋ ಕೆಲಸ ಅಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲೆಕ್ಷನ್ ನಡೆಸಬೇಕು. ನಾಯಕತ್ವ ರೂಪುಗೊಳ್ಳದೆ ಕೆಳ ಹಂತದಿಂದ ಬಹಳ ಜನ ಮಂಡಲ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹೀಗೆ ಅಧಿಕಾರ ಹಿಡಿದು ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಎಂಪಿ ಎಂಎಲ್ಎಗಳಾಗಿದ್ದಾರೆ. ಆ ರೀತಿ ಒಂದು ನಾಯಕತ್ವವನ್ನು ಬೆಳೆಸುವ ವ್ಯವಸ್ಥೆಯನ್ನೇ ನಾವು ಕರ್ಬ್ ಮಾಡಬಾರ್ದು. ಮ್ಯಾಂಡೇಟರಿ ಈಗ ಕೇಂದ್ರ ಗ್ರಾಂಟ್ ಕೊಡಬೇಕು ಅಂದ್ರೆ ಎಲೆಕ್ಷನ್ ನಡೆಸಿರಬೇಕು ಅಂತ ಅದು ಹಿಂದಿನ ಸ್ಥಳೀಯ ಚುನಾವಣೆಗಳನ್ನ ನಡೆಸಬೇಕು. ಸ್ಥಳೀಯ ಚುನಾವಣೆಗಳನ್ನ ನಡೆಸದೇ ಇದ್ರೆ ಕೇಂದ್ರದಿಂದ ನಮಗೆ ಸಿಗಬೇಕಾಗಿರುವಂತಹ ಹಣ ಸಿಗೋದಿಲ್ಲ ಅಂತ ಹೇಳಿ ಇವತ್ತು ಆಗ್ರಹ ಕೇಳಿ ಬರ್ತಾ ಇದೆ. ಕರೆಮ್ಮಾಜಿ ನಾಯಕ್ ಅವರು ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅನುದಾನಕ್ಕೆ ಕತ್ತರಿ ಬಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಸಮಯಕ್ಕೆ ಚುನಾವಣೆ ನಡೆಸಲು ಬಿಜೆಪಿ ಆಗ್ರಹಿಸಿದೆ. ಕೇಂದ್ರ ಅನುದಾನ ನೀಡಬೇಕಾದ್ರೆ ಚುನಾವಣೆಯನ್ನು ನಡೆಸಬೇಕು. ಮೊದಲು ಚುನಾವಣೆಯನ್ನು ನಡೆಸಲಿ ಅಂತೇಳಿ, ನಾಯಕತ್ವವನ್ನು ಬೆಳೆಸಲಿ ಅಂತೇಳಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮ್ಯಾಂಡೇಟರಿ ಈಗ ಕೇಂದ್ರ ಗ್ರಾಂಟ್ ಕೊಡಬೇಕು ಅಂದ್ರೆ ಎಲೆಕ್ಷನ್ ನಡೆಸಿರಬೇಕು ಅಂತ ಅದು ಹಿಂದಿನಿಂದಲೂ ಇದೆ. ಮ್ಯಾಂಡೇಟರಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿ. ನಾವು ನಿನ್ನೆ ವಿಧಾನ ಪರಿಷತ್ನಲ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸ್ಥಳೀಯರಿಗೆ ಅಧಿಕಾರ ಕೊಡದೇ ಇರತಕ್ಕಂಥದ್ದು ಅದು ಸಂವಿಧಾನವನ್ನು ಸಮರ್ಥಿಸೋರು ಮಾಡೋ ಕೆಲಸ ಅಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲೆಕ್ಷನ್ ನಡೆಸಬೇಕು. ನಾಯಕತ್ವ ರೂಪುಗೊಳ್ಳದೆ ಕೆಳ ಹಂತದಿಂದ ಬಹಳ ಜನ ಮಂಡಲ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹೀಗೆ ಅಧಿಕಾರ ಹಿಡಿದು ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಎಂಪಿ ಎಂಎಲ್ಎಗಳಾಗಿದ್ದಾರೆ. ಆ ರೀತಿ ಒಂದು ನಾಯಕತ್ವವನ್ನು ಬೆಳೆಸುವ ವ್ಯವಸ್ಥೆಯನ್ನೇ ನಾವು ಕರ್ಬ್ ಮಾಡಬಾರ್ದು. ಮ್ಯಾಂಡೇಟರಿ ಈಗ ಕೇಂದ್ರ ಗ್ರಾಂಟ್ ಕೊಡಬೇಕು ಅಂದ್ರೆ ಎಲೆಕ್ಷನ್ ನಡೆಸಿರಬೇಕು ಅಂತ ಅದು ಹಿಂದಿನ ಸ್ಥಳೀಯ ಚುನಾವಣೆಗಳನ್ನ ನಡೆಸಬೇಕು. ಸ್ಥಳೀಯ ಚುನಾವಣೆಗಳನ್ನ ನಡೆಸದೇ ಇದ್ರೆ ಕೇಂದ್ರದಿಂದ ನಮಗೆ ಸಿಗಬೇಕಾಗಿರುವಂತಹ ಹಣ ಸಿಗೋದಿಲ್ಲ ಅಂತ ಹೇಳಿ ಇವತ್ತು ಆಗ್ರಹ ಕೇಳಿ ಬರ್ತಾ ಇದೆ. ಕರೆಮ್ಮಾಜಿ ನಾಯಕ್ ಅವರು ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅನುದಾನಕ್ಕೆ ಕತ್ತರಿ ಬಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಸಮಯಕ್ಕೆ ಚುನಾವಣೆ ನಡೆಸಲು ಬಿಜೆಪಿ ಆಗ್ರಹಿಸಿದೆ. ಕೇಂದ್ರ ಅನುದಾನ ನೀಡಬೇಕಾದ್ರೆ ಚುನಾವಣೆಯನ್ನು ನಡೆಸಬೇಕು. ಮೊದಲು ಚುನಾವಣೆಯನ್ನು ನಡೆಸಲಿ ಅಂತೇಳಿ, ನಾಯಕತ್ವವನ್ನು ಬೆಳೆಸಲಿ ಅಂತೇಳಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮ್ಯಾಂಡೇಟರಿ ಈಗ ಕೇಂದ್ರ ಗ್ರಾಂಟ್ ಕೊಡಬೇಕು ಅಂದ್ರೆ ಎಲೆಕ್ಷನ್ ನಡೆಸಿರಬೇಕು ಅಂತ ಅದು ಹಿಂದಿನಿಂದಲೂ ಇದೆ. ಮ್ಯಾಂಡೇಟರಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿ. ನಾವು ನಿನ್ನೆ ವಿಧಾನ ಪರಿಷತ್ನಲ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸ್ಥಳೀಯರಿಗೆ ಅಧಿಕಾರ ಕೊಡದೇ ಇರತಕ್ಕಂಥದ್ದು ಅದು ಸಂವಿಧಾನವನ್ನು ಸಮರ್ಥಿಸೋರು ಮಾಡೋ ಕೆಲಸ ಅಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲೆಕ್ಷನ್ ನಡೆಸಬೇಕು. ನಾಯಕತ್ವ ರೂಪುಗೊಳ್ಳದೆ ಕೆಳ ಹಂತದಿಂದ ಬಹಳ ಜನ ಮಂಡಲ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹೀಗೆ ಅಧಿಕಾರ ಹಿಡಿದು ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಎಂಪಿ ಎಂಎಲ್ಎಗಳಾಗಿದ್ದಾರೆ.
ಆ ರೀತಿ ಒಂದು ನಾಯಕತ್ವವನ್ನು ಬೆಳೆಸುವ ವ್ಯವಸ್ಥೆಯನ್ನೇ ನಾವು ಕರ್ಬ್ ಮಾಡಬಾರ್ದು. ಅದು ಮ್ಯಾಂಡೇಟ್ರಿ. ಈಗ ಕೇಂದ್ರ ಗ್ರಾಂಟ್ ಕೊಡಬೇಕು ಅಂದ್ರೆ ಎಲೆಕ್ಷನ್ ನಡೆಸಿರಬೇಕು ಅಂತ ಅದು ಹಿಂದಿನ ಸ್ಥಳೀಯ ಚುನಾವಣೆಗಳನ್ನ ನಡೆಸಬೇಕು. ಸ್ಥಳೀಯ ಚುನಾವಣೆಗಳನ್ನ ನಡೆಸದೇ ಇದ್ರೆ ಕೇಂದ್ರದಿಂದ ನಮಗೆ ಸಿಗಬೇಕಾಗಿರುವಂತಹ ಹಣ ಸಿಗೋದಿಲ್ಲ ಅಂತ ಹೇಳಿ ಇವತ್ತು ಆಗ್ರಹ ಕೇಳಿ ಬರ್ತಾ ಇದೆ. ಕರೆಮ್ಮಾಜಿ ನಾಯಕಿ ಅವರು ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅನುದಾನಕ್ಕೆ ಕತ್ತರಿ ಬಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಸಮಯಕ್ಕೆ ಚುನಾವಣೆ ನಡೆಸಲು ಬಿಜೆಪಿ ಆಗ್ರಹಿಸಿದೆ. ಕೇಂದ್ರ ಅನುದಾನ ನೀಡಬೇಕಾದ್ರೆ ಚುನಾವಣೆಯನ್ನು ನಡೆಸಬೇಕು. ಮೊದಲು ಚುನಾವಣೆಯನ್ನು ನಡೆಸಲಿ ಅಂತೇಳಿ, ನಾಯಕತ್ವವನ್ನು ಬೆಳೆಸಲಿ ಅಂತೇಳಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮ್ಯಾಂಡೇಟ್ರಿ. ಈಗ ಕೇಂದ್ರ ಗ್ರಾಂಟ್ ಕೊಡಬೇಕು ಅಂದ್ರೆ ಎಲೆಕ್ಷನ್ ನಡೆಸಿರಬೇಕು ಅಂತ ಅದು ಹಿಂದಿನಿಂದಲೂ ಇದೆ. ಮ್ಯಾಂಡೇಟ್ರಿ. ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿ. ನಾವು ನಿನ್ನೆ ವಿಧಾನ ಪರಿಷತ್ನಲ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸ್ಥಳೀಯರಿಗೆ ಅಧಿಕಾರ ಕೊಡದೇ ಇರತಕ್ಕಂಥದ್ದು ಅದು ಸಂವಿಧಾನವನ್ನು ಸಮರ್ಥಿಸೋರು ಮಾಡೋ ಕೆಲಸ ಅಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲೆಕ್ಷನ್ ನಡೆಸಬೇಕು. ನಾಯಕತ್ವ ರೂಪುಗೊಳ್ಳದೆ ಕೆಳ ಹಂತದಿಂದ ಬಹಳ ಜನ ಮಂಡಲ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹೀಗೆ ಅಧಿಕಾರ ಹಿಡಿದು ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಎಂಪಿ ಎಂಎಲ್ಎಗಳಾಗಿದ್ದಾರೆ. ಆ ರೀತಿ ಒಂದು ನಾಯಕತ್ವವನ್ನು ಬೆಳೆಸುವ ವ್ಯವಸ್ಥೆಯನ್ನೇ ನಾವು ಕರ್ಬ್ ಮಾಡಬಾರ್ದು. ಅದು ಮ್ಯಾಂಡೇಟ್ರಿ. ಈಗ ಕೇಂದ್ರ ಗ್ರಾಂಟ್ ಕೊಡಬೇಕು ಅಂದ್ರೆ ಎಲೆಕ್ಷನ್ ನಡೆಸಿರಬೇಕು ಅಂತ ಅದು ಹಿಂದಿನ ಸ್ಥಳೀಯ ಚುನಾವಣೆಗಳನ್ನ ನಡೆಸಬೇಕು. ಸ್ಥಳೀಯ ಚುನಾವಣೆಗಳನ್ನ ನಡೆಸದೇ ಇದ್ರೆ ಕೇಂದ್ರದಿಂದ ನಮಗೆ ಸಿಗಬೇಕಾಗಿರುವಂತಹ ಹಣ ಸಿಗೋದಿಲ್ಲ ಅಂತ ಹೇಳಿ ಇವತ್ತು ಆಗ್ರಹ ಕೇಳಿ ಬರ್ತಾ ಇದೆ. ಕರೆಮ್ಮಾಜಿ ನಾಯಕಿ ಅವರು ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅನುದಾನಕ್ಕೆ ಕತ್ತರಿ ಬಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಸಮಯಕ್ಕೆ ಚುನಾವಣೆ ನಡೆಸಲು ಬಿಜೆಪಿ ಆಗ್ರಹಿಸಿದೆ. ಕೇಂದ್ರ ಅನುದಾನ ನೀಡಬೇಕಾದ್ರೆ ಚುನಾವಣೆಯನ್ನು ನಡೆಸಬೇಕು. ಮೊದಲು ಚುನಾವಣೆಯನ್ನು ನಡೆಸಲಿ ಅಂತೇಳಿ, ನಾಯಕತ್ವವನ್ನು ಬೆಳೆಸಲಿ ಅಂತೇಳಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮ್ಯಾಂಡೇಟ್ರಿ. ಈಗ ಕೇಂದ್ರ ಗ್ರಾಂಟ್ ಕೊಡಬೇಕು ಅಂದ್ರೆ ಎಲೆಕ್ಷನ್ ನಡೆಸಿರಬೇಕು ಅಂತ ಅದು ಹಿಂದಿನಿಂದಲೂ ಇದೆ. ಮ್ಯಾಂಡೇಟ್ರಿ. ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿ. ನಾವು ನಿನ್ನೆ ವಿಧಾನ ಪರಿಷತ್ನಲ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸ್ಥಳೀಯರಿಗೆ ಅಧಿಕಾರ ಕೊಡದೇ ಇರತಕ್ಕಂಥದ್ದು ಅದು ಸಂವಿಧಾನವನ್ನು ಸಮರ್ಥಿಸೋರು ಮಾಡೋ ಕೆಲಸ ಅಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲೆಕ್ಷನ್ ನಡೆಸಬೇಕು. ನಾಯಕತ್ವ ರೂಪುಗೊಳ್ಳದೆ ಕೆಳ ಹಂತದಿಂದ ಬಹಳ ಜನ ಮಂಡಲ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹೀಗೆ ಅಧಿಕಾರ ಹಿಡಿದು ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಎಂಪಿ ಎಂಎಲ್ಎಗಳಾಗಿದ್ದಾರೆ. ಆ ರೀತಿ ಒಂದು ನಾಯಕತ್ವವನ್ನು ಬೆಳೆಸುವ ವ್ಯವಸ್ಥೆಯನ್ನೇ ನಾವು ಕರ್ಬ್ ಮಾಡಬಾರ್ದು. ಅದು ಮ್ಯಾಂಡೇಟ್ರಿ. ಈಗ ಕೇಂದ್ರ ಗ್ರಾಂಟ್ ಕೊಡಬೇಕು ಅಂದ್ರೆ ಎಲೆಕ್ಷನ್ ನಡೆಸಿರಬೇಕು ಅಂತ ಅದು ಹಿಂದಿನ